ಅಪ್ಪಯ್ಯನ ಕರ್ಕೊಂಬರೋಣ ಅಂತಿದ್ ನಮ್ಮ ಕರಿಯೋಣ ಅಂತ ಅಪ್ಪಯ್ಯನೂ ಚಿಕ್ಕಮ್ಮನು ಮನೆಗೆ ಬರ್ರಿ ಅಂತ ಕರಿಯೋಣ ಅಂತ ಅವ್ರಿಗೂ ಬುದ್ಧಿ ಬಂದೈತಿ ಯಾರು ಹಾಕ್ತಾರೆ ಯಾರು ಹೋಗ್ತಾರೆ ಅಂತ ಅವ್ರಿಗೂ ಚಂದಕ್ಕೆ ಗೊತ್ತೈತಿ ಅದಕ್ಕೆ ಕರಿಯೋಣ ಅಂತ. ಕರಿಯಪ್ಪ ಕರಿ. ಇನ್ನೇನ್ ಮಾಡಕ್ಕಾಗುತ್ತೆ, ಅವರು ಊಟ ಹೋಗಿ ಬಾಡಿಗೆ ಮನೆಯಾಗಿದ್ರೆ ಆಡ್ಕೊಂತಾರೆ. ಇಬ್ಬರು ಗಂಡು ಮಕ್ಕಳು ಸೊಸೆಯರು ಅಂತಾರೆ. ಮಗಳು ಅಂಬಲ್ಲ ಸೊಸೆಯರು ಅಂತಾರ ಅಂದ್ರೆ ಊರಾಗ ಗೊತ್ತೈತಲ್ಲ ಸರಿಯಾಗಿ ಅಂತಾರ ತಗ. ಎಲ್ಲಾರು ಅಂದವ್ರೆ ಬುದ್ಧಿ ಬಂದೈತಿ. ಮಾಮಂತೂ ದಿನ ಮಾತಾಡ್ಸಕ್ ಬರುತ್ತೆ. ದಿನ ದಿನ ಬೇಬಿ ತಕ್ಕ ಹೋಗಿ ಹೇಳ್ತಂತೆ. ನಿಮ್ಮಪ್ಪ ಇರು ಮಾತಾಡ್ಸಲ್ಲಮ್ಮ ಅಂತ ಕಣ್ಣೀರೇ ಆಗ್ತಂತೆ. ಅದಕ್ಕೇನೆ ಬೇಬಿನ ಬಂದು ಏಳೇಳು ಕರ್ಕೊಂಬರ್ರಿ ಅಂತ ಅವಳು ಏಳೇಳು. ನಾನು ತಗೊಂಡು ಅಂತಪ್ಪ ಬೇಬಮ್ಮ ಯಪ್ಪ ಕರ್ಕೊಂಬರ್ರಪ್ಪ ತಾತನ ಬೋಂದೋನಂತ ಕಣ್ಣೀರು ಹಾಕ್ಬಿಡ್ತು ತಾತ ನಿಮ್ಮ ಅಪ್ಪ ಮಾತಾಡ್ಸಲ್ಲ ಅಂತೇಳಿ ಒತ್ತು ಬಿಡ್ತು ಅಂತ ಅಂತು. ಹೊಲ್ದಾಗ ಹಂಗೆ ಬದುಕು ಮಾಡೋದು. ನಾನು ಮಾತಾಡಿಸ್ತಿಲ್ಲ ಸುಮ್ಮನೆ ಗೊತ್ತಿದ್ನ ಎಲ್ಲ ಹೊಲ್ದಾಗು ಬದುಕು ಅದು ಮಾಡುತ್ತೆ. ಏನು ಬದುಕು ಮಾಡುತ್ತೆ ಅಂತಲ್ಲ, ಆದ್ರೆ ನಮ್ಮ ಅಪ್ಪ ಒಂಥರ ಎಲ್ಲ ಒಂದು ಕಡೆಗೆ ಮನ್ಸಿಗೆ ಬೇಜಾರ ಮಾಡ್ಕೊಂಡಿದ್ವಿ. ಏನು ಮಾಡೋಕ್ಕಾಗುತ್ತೆ, ತಂದೆ ತಾಯಿ ಇರೋ ತಕ್ಕ ನೋಡ್ಕೋಬೇಕು ನಾವೇನೆ ಅಂತ ಹೇಳಿ ಎಲ್ಲ ಒಂದು ಕಡೆಗೆ ಈಗ ತಂದೆ ತಾಯಿ ಅವ್ರು ದೊಡ್ಡವರು ಇನ್ನೇನು ಮಾಡೋಕ್ಕಾಗುತ್ತೆ, ನಾವೇ ತಗ್ಗಿ ಕರಿಯೋದು. ಅಲ್ಲ ತಗ್ದಂಗೆ ಏನಲ್ಲ, ಅಲ್ಲ ಅವ್ರಿಗೂ ಬುದ್ಧಿ ಬಂದಿರುತ್ತೆ. ಏನು ಮಾಡೋಕ್ಕಾಗುತ್ತೆ, ದೊಡ್ಡವರು ನಾವು ಬಿಟ್ಟು ಕೊಡಬಾರ್ದು, ಎಂಥರನಾಗಲಿ ಹಿರಿಯರು ಇರಬೇಕು. ಅದಕ್ಕೆ ಹೋಗಿ ಕರಿಯೋಣ ಅಂತ. ನಡಿಯಪ್ಪ ನಡಿ. ಹಂಗೆ ನಿಮ್ಮ ಅಣ್ಣ ಇನ್ನು ಕರ್ಕೊಂಡು ನಡಿ. ನಿಮ್ಮ ಅಣ್ಣ ಇನ್ನು ದೇವಣ್ಣ ಕರ್ಕೊಂಡು ಹೋಗನ್ರಿ. ಬರ್ರಿ ಎಲ್ಲ ತೀರಿರಂತೆ ನಮ್ಮ ಮನೆಯಾಗಾತ ಅವ್ರ ಮನೆಯಾಗಾತು ನಿಮ್ಗೆ ಎಲ್ಲಿ ಸರ್ ಬರುತ್ತೆ ಅಲ್ಲಿ ಹಿರಿರಂತೆ ಅಂತ ಹೇಳಿ ಹೇಳೋಣ. ಕರಿಯನ್ ನಡಿ, ಕರ್ಕೊಂಡು ಬರೋಕ್ಕಾಗುತ್ತೆ. ಇನ್ನೇ ಮಾಡೋದು, ಪಾಪ ಕಣ್ಣೀರು ಹಾಕ್ಬಿಡ್ತಂತೆ, ಒತ್ತು ಬಿಡ್ತಂತೆ. ಮಾತಾತಂತೂ ಬಂದು ಒತ್ತು ಬಿಡ್ತು ಕಣಮ್ಮ ಅಂತಂದು ನಮ್ಮ ಬೇಬಮ್ಮ. ತಂಡ ಹಾಳಾಗಿ ಹೋದ್ರು ಹೋಗ್ತಾಳೆ, ಅವಳದೇನು ನಮ್ಗೇನು ಲಾಕೋಕ್ ಬೇಡ. ಹಿಂಗೆ ನಾವು ನಮ್ಮ ಅಪ್ಪ ನಾವೆಲ್ಲ ಸೆನಕ್ಕಿರೋದು ನೋಡೋಣ. ನೇಮ್ ಮಾಡೋಕ್ಕಾಗುತ್ತೆ. ನಮ್ಮ ಅಪ್ಪ ತಿರ್ಗಿ ಆಮೇಲೆ ಒಂದು ಹೆಚ್ಚು ಕಮ್ಮಿ ಆಗಿ ಏನಾನ ಆಗಿ ಅದನ್ನೇ ಯೋಚನೆ ಮಾಡ್ಕೊಂಡು ಕಳ್ಕೊಂಡ್ರೆ ಆಮೇಲೆ ತಿರ್ಗಿ ಸಿಗಲ್ಲ. ನಾವು ಅಯ್ಯೋ ಅಪ್ಪ ಅಂದ್ರು ಆಮೇಲೆ ನೋಡ್ಕೊಂಡಂಗಾಗುತ್ತೆ. ಯಾಕೆ ನಮ್ಮ ಅಪ್ಪನ ನಾವು ಜಾಪನೆ ಮಾಡ್ಕೊಂಬನೆ ನೇಮ್ ಮಾಡೋಕ್ಕಾಗುತ್ತೆ. ಅವ್ರಿಗೆ ಗೊತ್ತಿಲ್ದಲ್ಲ ಯಾವಾಗ ಹಂಗೆ ಮಾಡ್ಕೊಂಡ್ರು ಅವ್ರಿಗೂ ಗೊತ್ತಾಯ್ತು ಈಗ ಗೋಳಾಡುತ್ತಂತೆ ಎಲ್ಲರ ತಗೋ. ನಾನು ಯಾಕನ ಹುಡಿ ಅಯ್ಯಮ್ಮನ ಭಾಗ ಕೊಟ್ಟು ಇಕ್ಕೆಣ್ಣೋ ಏನೋ ಅಂತೇಳಿ ಈಗ ಗೋಳಾಡುತ್ತಂತೆ. ಇವಾಗ ಅವ್ರು ಅನ್ಭವಿಸಿರಲ್ಲ, ಚೆನ್ನಾಗಿ ಬುದ್ಧಿ ಬಂದೈತಿ. ಯಾರು ಆಗ್ತಾರೆ ಆಗರೆ ಆಗೋದು, ಯಾರು ಆಗಲ್ಲ ಅಂತೇಳಿ ಚೆನ್ನಾಗಿ ಬುದ್ಧಿ ಬಂದೈತಿ. ಅದಕ್ಕೆ ಈಗ ಆತ ಮಾತಾಡಲ್ಲ. ಮೊದ್ಲಂಗೆ ಮಗಳು ಮಗಳು ಅಂತಿದ್ರು ಇಬ್ರು. ಈಗ ಹಂಗೆ ನಿಮ್ಮ ಚಿಕ್ಕಮ್ಮನಂಗೆ ಬಾಯಿಗೆ ಬಂದಂಗೆ ಬೈಕೆಮತ್ತಂತೆ ಅವಳು ಅಂತಾಳು ಇಂತಾಳು ಅಂತ. ಏನು ಕರ್ಕೊಂಡು ಹೋಗೋಣ. ಹೆಣೋ ಬಾರಲ್ಲ, ಬರ್ರಿ ಅದಕ್ಕೆಮ್ಮ ಬರ್ರಿ, ಇಲ್ಲಿಗೆ ಬರ್ರಿ. ನೀವು ಬರೋಣ ಒಳಕ್ಕೆ, ಅಲ್ಲಿಗೆ ಇನ್ನೇನು ಹೋಗೋಣ ಬರ್ರಿ. ನಿಮ್ಮನೆ ಕರಿತಿರೋದು ಬಾ. ನಂಬಿ ತಾನೇ ನಮ್ಮ ಚಕಯ್ಯ. ಕರ್ಕೊಂಬರೋಣ ಕಣಮ್ಮ, ನೇ ಮಾಡೋಣ ಕರಿಯನ್ ಕಣೆ ಕೆಂಪಿ ಮನಸ್ಸು ತಡಿಯಲ್ಲ ಅಲ್ಲೇನೆ. ನಮ್ಮ ಮಾಮ ಸಪ್ಪಗೆ ಆಗ್ಬಿಟ್ಟೈತೆ, ಮಾತಾಡ್ಸಕ್ ಬರುತ್ತೆ ಅಂತ. ನೆನ್ನೆ ಸಹ ನಾನು ನಮ್ಮ ರೊಚ್ಚು ನಡ್ಕೊಂಬತ್ತಿದ್ವಾ ರೊಚ್ಚಕೈನ ನಾವು ಬಂದು ಅಲ್ಲೇ ಮಾತಾಡ್ಸೋದು. ಅದಕ್ಕೆ ನಾವು ಸುಮ್ಮನೆ ಅಲ್ಲೇ ಬಂದ್ವಿ. ತಿರ್ಗಾ ಬೇಜಾರಾತು, ಮಕನ ಸಣ್ಣಕ್ಕೆ ಮಾಡ್ಕೊಂತ ಮಾಮ. ಅದಕ್ಕೆ ಅತ್ತ ಇನ್ನೇನು ಮಾಡೋಣ. ಏನಲ್ಲ ಏಣ ಅಪ್ಪಣ ನನ್ನ ಅಣ್ಣ ಎಂತಾನೆ ಏನೋ ನನ್ನ ಅಣ್ಣ ಏನು ಬರ್ಕಣಲ್ಲ. ನೀನು ನನ್ನ ಯಾಕೆ ಅಣ್ಣ ಎಂತೀಯ? ಏನ ನೀನೇ ಅಣ್ಣ ಇದ್ದಂಗಪ್ಪ, ನೀನೇ ನನಗೆ ಅಣ್ಣ ಇದ್ದಂಗೆ, ನಾನು ನಿನಗೆ ತಮ್ಮ ಇದ್ದಂಗೆ. ನನಗೆಲ್ಲ ನೀನು ನೋಡ್ಕೊಂಬದೆ. ನಮ್ಮ ಹೊಲ ಆಗಿರ್ಬೋದು, ನಮ್ಮ ಮನೆ ಆಗಿರ್ಬೋದು, ಏನಿದ್ರು ನಮ್ಮ ಮನೆಯದ್ದೆಲ್ಲ ಏನಿದ್ರು ನೀನೇ ನೋಡ್ಕೊಂಬ. ನೀನೇ ನಮಗೆ ಅಣ್ಣ ಇದ್ದಂಗೆ. ನಿನಗೆ ಭಾಳ ಎಲ್ಲ ಜವಾಬ್ದಾರಿ ಐತಿ ಕಣವೇದು. ಅದಕ್ಕೆ ನಾನು ನಿನ್ನ ಅಣ್ಣ ಎಂತೀನಿ. ಅಷ್ಟೇ, ಅಣ್ಣ ಎಂಬುದ್ರಾಗ ಏನೂ ತಪ್ಪಿಲ್ಲ. ಎಲ್ಲ ಎಷ್ಟು ನನಗಿನ್ನ ನಿನಗೆ ಜವಾಬ್ದಾರಿ ಎಂಬುದು ಭಾಳನೇ ಐತಿ. ಸುಮ್ಕಿರತ್ ನೀನತ್ತ ಏನಂಕಂದ್ರೆ ಏನಂಕಂಬ ಅಕ್ಕಿ ಮನ್ ಕರಿ ಭಾಳ ಅಕ್ಕಿವ ಅಪ್ಪನ ಕರಿಯಕ್ಕೆ ಹೋಗೋಣ ಅಂತ. ಕರಿಯಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ. ನಮ್ಮ ರೊಚ್ಚು ನಂಗೆ ಅಂತಿತ್ತು ಕರಿಯನ ಮಾಮನ್ ಕರ್ಕೊಂಬರೋಣ ಅಂತ. ಇನ್ನೇನು ಮಾಡೋಕ್ಕಾಗುತ್ತೆ, ಅದು ಕರಿರತ್ತೆ ಬಾವಾ. ಯಾಕಂದ್ರೆ ಇವಾಗ ಮಾಮ ಭಾಳ ಟೆನ್ಷನ್ ತಕೊಂಡೈತೆ. ನಾವು ಕರ್ದಿಲ್ಲ ಅಂತ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡು ಪಾಪ ಬೇಬಿ ತಕೋಗಿ ಹೊತ್ತು ಬಿಡ್ತಂತೆ. ಬೇಬಿ ಅಮ್ಮ ಕರೀರಮ್ಮ ಅಂತವಳೆ. ಅದಕ್ಕೇನೆ ಕರಿಯೋಣ ಅಂತ. ಬಾ ಅದಕ್ಕೆಮ್ಮ ಅಪ್ಪನ ಕರಿಯಕ್ಕೆ ಹೋಗೋಣ, ನೇಮ್ ಮಾಡೋಣ ಕರಿಯೋಣ ಅಂತ. ಭಾಳ ಅವಳು ಯೋಚನೆ ಮಾಡ್ತೈತಂತ. ಏನು ಮಾಡೋಕ್ಕಾಗುತ್ತೆ. ಆಮೇಲೆ ಏನೇನು ಹೆಚ್ಚು ಕಮ್ಮಿ ಆದರೆ ಯಾರತ್. ಅದಕ್ಕೆ ಇರೋವಾಗ್ಲೇ ಚೆನ್ನಾಗಿ ನೋಡ್ಕೋಬೇಕು. ಇಲ್ದಾಗ ನಾವು ಪಶ್ಚಾತ್ತಾಪ ಪಡಬಾರ್ದು. ಏನು ಮಾಡೋಕ್ಕಾಗುತ್ತೆ, ಅಪ್ಪಗೂ ಗೊತ್ತಾಗಿರುತ್ತೆ ಇವಾಗ. ನಡೀರಪ್ಪ ಹೋಗ. ನಾನು ಹಂಗೆ ಅಂದ್ಕೊಂಡೆ, ಅಯ್ಯೋ ಮಾಮಂತೂ ಬೋಲೋ ಅಲೆನೇ ಸಣ್ಣಕದಂಗೆ ಆಗ್ಬಿಟ್ಟೈತೆ. ಆಮೇಲೆ ಅದನ್ನೇ ಚಿಂತೆ ಮಾಡಿ ನನ್ನ ಕಾಯಿಲೆಗೆ ಇಕ್ಕೊಂಡ್ರೆ ಯಾರಪ್ಪ ಇದ್ದಾಗಾದ್ರೆ ಒಂದು ತುಂಬ ಕಿಕ್ಕೊಂಡು ನೋಡ್ಕೋಬೋದು. ಕಾಯಿಲೆ ಕಸಲೆ ಆದರೆ ಯಾರು ನೋಡ್ತಾರೆ ಹೇಳು, ಎಲ್ಲರಿಗೂ ತೊಂದರೆಯ. ಇದ್ದಾಗ ಒಂದು ಯಾರಾಗಲಿ ಒಂದು ತುಂಬ ಕಿಕ್ಕಿ ಹೊಚ್ಕಟ್ಟ ನೋಡ್ಕೋಬೇಕು. ಆಮೇಲೆ ಕಾಯಿಲೆ ಬಿದ್ದ ನೋಡ್ಕೊಂತೀವಿ ಅಂದರೆ ಯಾರು ಆಗಲ್ಲ. ತುಂಬ ಕಿಕ್ಕದೇನು ನೀನು ಒಂದು ಸೈಡ್ ಮುದ್ದೆ ಒಂದಿಟ್ಟು ತುಂಬ ಕಿಕ್ಕದೇನು ಇವಾಗಿನ ಕಾಲದಾಗ ಯೋಚನೆ ಮಾಡಲ್ಲ. ಚೆನ್ನಾಗಿರ್ಬೇಕು ಉಂಡ್ಕೊಂಡು ಅಷ್ಟೇ. ಅಂದರೆ ಆರೋಗ್ಯ ಸಮಸ್ಯೆ ಆದರೆ ಭಾಳ ಕಷ್ಟ ಆಗುತ್ತೆ ಯಾರಿಗೇ ಆಗಲಿ ನೋಡೋಕ್ಕೆ. ಅದಕ್ಕೆ ಇದ್ದಾಗಲೇ ಚೆನ್ನಾಗಿ ನೋಡ್ಕೊಂಬನ ಅಂತ ನಾವು ಕರಿಯೋಣ ಅಂತ. ಏನೋ ಗೊತ್ತಾ ನಾನು ಹಂಗೆ ಮಾತಾಡ್ಸಕ್ಕೆ ಬಂದು ಮನೆದಿಂದ ನಾನು ಸುಮ್ಮನೆ ಬಂದಿವಲ್ಲ ಹೊಲ್ದಾಗಿ
ಹೊಲ್ದಾಗ ಓಟು ಹೋಗಿ ಮಿಸ್ಕಾಡ್ತಿರುತ್ತೆ ಬೋತ್ಕ ಅಂದೆ ಬಿಡಿಸೈತಿ. ಹೊಲ್ದಾಗೆಲ್ಲ ಕೊಚ್ಚೋದು ಎಲ್ಲ ಮಾಡ್ತೈತಿ, ಗೊಬ್ಬರ ಹಾಕ್ಸೋದು, ಬುಡಕ್ಕೆಲ್ಲ ಮಣ್ಣು ಹಾಕ್ಸೋದು ಎಲ್ಲ ಮಾಡ್ತಪ್ಪ ಮೊನ್ನೆ. ಇಬ್ರು ಅದಕ್ಕೂ ಎಲ್ಲ ಮಾಡೈತಿ. ಅದಕ್ಕೆ ಅವಳು ಕವಿತಿ ಒಟ್ಟುರಿ. ಉಳ್ಸ್ಕೊಂತಾಳ ಬಿಡು ಅವಳು. ಈಗ ಏನು ಹಂಗೆ ಎಲ್ಲ ಬದುಕು ಮಾಡಿಸ್ಬೇಕಾರೆ ಮಾತ್ರ ಇದು ಮಾಡೋಳು. ಈಗ ನಮಗೆ ಮಾಡ್ಕೊಡ್ತಿರೋದು ನೋಡಿ ಒಟ್ಟು ಉರ್ಕೊಂತಾಳೆ. ಒಟ್ಟಿನಲ್ಲಿ ಅವಳು ನೋಡ್ಕೊಂಡವಳು ಅವ್ರಿಗೆ ಮುದ್ದೇನೂ ಇಕ್ಕೋಕ್ಕಾಗಲ್ಲ, ಅವ್ರು ನೋಡ್ಕೊಂಬಕ್ಕೂ ಆಗಲ್ಲ, ಅವ್ರು ನಮಗೆ ಬದುಕು ಮಾಡ್ಕೊಡ್ತಾ ಇರೋದು ನೋಡಿ ಸಹಿಸ್ಕೊಂಬಕ್ಕೂ ಆಗಲ್ಲ ಅಂತ ಮನೆ ಹಳಿನೇ ಅವಳು ನಡಿ. ಯಪ್ಪ ಯಪ್ಪಾವು ಇದೇನ ಯಪ್ಪ ಯಪ್ಪಲೇ ಯಪ್ಪಾವು ಯಪ್ಪ ಚಿಕ್ಕಮ್ಮ ಇರ್ಬೇಕೇನೋ ಒಳಗೆ. ಆ ಕಡೆಗಿದ್ರೆ ಇವಾಗ ಈ ಕಡೆ ಮನೆಗೆ ಬಂದವ್ರು ಯಾಕಣ ಅಲ್ಲಿ ಸೋರ್ತಂತೆ ಮೊನ್ನೆನ ಅದಕ್ಕೆ ಇಲ್ಲಿಗೆ ಬಂದವ್ರು ಕಣಪ್ಪ. ಸ್ವಲ್ಪ ವೇದಪ್ಪ ದೇವಪ್ಪ ಯಾಕಪ್ಪ ಯಪ್ಪ ಬಾ ಬರ್ರಿ ನೀನು ಚಿಕ್ಕಮ್ಮ ಮನೆ ತಕ್ಕ ಹೋಗೋಣ. ನಮ್ಮ ಮನೆಯಾಗನ ಆಯ್ತು, ಅಣ್ಣರ ಮನೆಯಾಗನ ಆಯ್ತು, ನಿಮ್ಮ ಕೆಲಸ ಬರುತ್ತಾ ಇರಿ ಅಂತಿ. ಇಲ್ಲಾಂದ್ರೆ ಎರಡು ಮಂದಿ ತಕ್ಕ ಓಡಾಡ್ಕೊಂಡು ಎಲ್ಲಿ ಉಣ್ಬೇಕು ಅನ್ಸುತ್ತೆ ಅಲ್ಲಿ ಉಂಡ್ಕೊಂಡು 2 ಮಂದಿ ತಕ್ಕೂ ಓಡಾಡ್ಕೊಂಡು ಇರಿ ಅಂತಿ. ಬರ್ರಿ ಚಿಕ್ಕಮ್ಮೇಲಿ ಚಿಕ್ಕಮ್ಮನ ಕರಿ. ನನಗಂತೂ ನನ್ನ ಮಕ್ಕಳು ಮಾತಾಡ್ಸಲ್ಲ ಅಂತ ಭಾಳ ಬೇಜಾರಾಗ್ಬಿಟ್ಟಿತ್ತು ಕಣಪ್ಪ. ಅಮ್ಮ ಸುಮ್ಮನೆ ಕಣ್ಣೀರು ಹಾಕಬೇಡ. ಯಾಕೆ ಚಿಂತೆ ಮಾಡ್ತೀಯ? ಏನು ಚಿಂತೆ ಮಾಡೋ ಅಂಥದ್ದು ಏನಾಗಿಲ್ಲ ನಿನಗೆ, ಸುಮ್ಕಿರು. ನೀನು ಬಂದಿದ್ದೀವಲ್ಲ, ಏನು ಮಾಡೋಕ್ಕಾಗುತ್ತೆ? ಒಂದು ಬರುತ್ತೆ ಒಂದು ಹೋಗುತ್ತೆ. ಇವಾಗ ನನಗೆ ಗೊತ್ತಾಯ್ತಲ್ಲ, ಯಾರು ಆಗ್ಬೇಕಾ ಅವರೇ ಆಗೋದು, ಯಾರು ನೋಡ್ಕೋಬೇಕಾ ಅವರೇ ನೋಡ್ಕೊಂಬೋದು. ಅವಳಿಗೆ ಆತನ ಇಲ್ಲಿ ಮನೆ ಕೊಟ್ಟು ಇಲ್ಲೆಲ್ಲ ಹೊಲ ಮನೆ ಕೊಟ್ಟು ಕೆಣ್ಣು ಅನ್ನಿಸ್ತೈತಿ. ಇನ್ನು ಇದು ಬಂದ್ಬಿಟ್ರೆ ಸರಿಯಾಗಿ ಬಂದ್ಬಿಡೋಣ ಅನ್ನೋ ಅಷ್ಟು ಸೀಟು ಬರುತ್ತೆ ಕಣಮ್ಮ. ಆದ್ರೂ ಏನೋ ಬಿಡತ್ತ ಅಂತ ಸುಮ್ಮನೆ ಇದ್ದೀನಿ. ಬೋಲ್ ಬೇಜಾರಾಯ್ತು ನನಗಂತ. ನನ್ನ ಮಕ್ಕಳು ದೂರ ಆಗಿದ್ದು ನನ್ನ ಮನಸ್ಸಿಗೆ ಭಾಳ ದುಃಖ ಆಗ್ಬಿಡ್ತು. ಅಲ್ಲೇ ಸುಮ್ಕಿರಿ, ಯೋಚನೆ ಮಾಡಬೇಡ, ನಾವು ಒಯ್ದೀವಿ ನೋಡ್ಕೊಂತೀವಿ. ನಿನ್ಗೆ ಎಲ್ಲಿ ಇಷ್ಟ ಬರುತ್ತಾ ಎಲ್ಲಿ ಇಷ್ಟ ಆಗುತ್ತಾ ಅಲ್ಲಿ ಇರ್ಮಂತಿ. ಬಾ ಬಾರಪ್ಪ ಹೋಗೋಣ ಬಾ. ಇರತ್ತಾಗ ಉಂಡ್ಕೊಂಡು ಸುಮ್ಮನೆ ಚೆನ್ನಾಗಿರೋದು ನೋಡ್ಬೇಕಪ್ಪ. ನೀನು ಇನ್ಮೇಲೆ ಬುದ್ಧಿ ಕಲ್ತ್ಕೊಂಡ್ರಲ್ಲ, ಗೊತ್ತಾಗೈತಿ ಯಾರು ಆಗಲ್ಲ ಅಂತ. ಇವಾಗ ಕೆಂಪಮ್ಮನವ್ರು ಒಂಚಮ್ಮ ಒಂದು ದಿವಸ ನಿನ್ನ ಯಾತನ ಅಂದಿದ್ರೆ ಯಾತು ಒಂದಿಲ್ಲ. ನಿನ್ನ ಹೆಂಗೆ ನೋಡ್ಕೊಂಡವ್ರೆ ಬಂದ್ಮೇಲೆ ಗೊತ್ತಾಗಿದ್ದು ಕಣಪ್ಪ ನನ್ನ ಸೊಸೆಯರ ಬೆಲೆ ಏನು ಅಂತ ಹೇಳಿ. ಇಲ್ಲೆಲ್ಲ ಬಂದು ಯಾವಾಗ ಎಲ್ಲ ಅನುಭವಿಸಿ ಎಲ್ಲ ನೋಡಿದ್ನ ಎಲ್ಲರೂ ನನ್ನ ಸೊಸೆಯರ ಬೆಲೆ ಏನು ಅಂತ ನನಗೆ ಭಾಳ ಚಂದ ಗೊತ್ತಾಯ್ತು. ಪಾಪ ವೀರಪ್ಪ ದೇವಪ್ಪ ನಿಮ್ಮಪ್ಪ ಎಂತ ನಮ್ಮ ಹುಡುಗರು ಯಾವಾಗ ಬತ್ತವರು ಅಂತ ಹೇಳಿ ಭಾಳ ಅಂಬಲಿಸ್ತಿತ್ತು. ಭಾಳ ಒಂಥರ ನೆನೆಸ್ಕೊಂತಿತ್ತು. ನಿಮ್ಮ ಬಗ್ಗೆ ಅಂತೂ ಬೋಲ್ ಯೋಚನೆ ಮಾಡ್ತಿತ್ತಪ್ಪ. ಹೆಂಗ ಅಂತೂ ಇಂತೂ ಬಂದ್ರಲ್ಲ.